ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡ್ಬಿಟ್ಟು ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂದ್ರೆ ಎಲ್ಲರೂ ಪಿಜ್ಜಾ ರೆಸಿಪಿ ಹೇಳಿ ಅಂತ ತುಂಬಾ ಕಮೆಂಟ್ ಮಾಡ್ತಿದ್ರು. ಅದಕ್ಕೋಸ್ಕರ ನಾನು ಇವತ್ತು ಮನೆಯಲ್ಲಿ ಸಿಂಪಲ್ ಆಗಿ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ನಾನು ಈ ಪಿಜ್ಜಾ ಮಾಡೋಕ್ಕಂತ ಬೇಕಾಗಿರೋಂಥ ಸಾಮಗ್ರಿಗಳು ಏನೇನಂತ ನೋಡೋಣ ಬನ್ನಿ. ಫಸ್ಟ್ ಇಂಗ್ರೀಡಿಯೆಂಟ್ ಏನು ಅಂದ್ರೆ ಮೇನ್ ಆಗಿ ಬೇಕಾಗಿರೋಂಥ ಮೈದಾ ಹಿಟ್ಟು ಬೇಕು ನಮಗೆ. ಅದ ನಂತರ ಮೈದಾ ಹಿಟ್ಟು ಜೋಡಿ ಏನು ಕಲ್ಸ್ಕೊಳಕ್ಕೆ ಏನಂತ ತೊಗೋಬೇಕಂದ್ರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ತೊಗೋಬೇಕು, ಮತ್ತೊಂದು 2 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಲ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀರು ತೊಗೊಂಡಿದ್ದೀನಿ. ನಾನು ಮೈದಾ ಹಿಟ್ಟು ಜೋಡಿ ಅವೆಲ್ಲ ಹಾಕೊಂಡ್ಬಿಟ್ಟು ಕಲ್ಸ್ಕೊಳ್ಳೋಣ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೆ ನಾನು. ಸಕ್ಕರೆ ಇದು ಒಂದು ಸ್ವಲ್ಪ ಉಪ್ಪು, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ನಾನು. ಈಗೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಕಲಿಸ್ಕೋಬೇಕಷ್ಟೇ. ಈಗ ಎಷ್ಟು ಚೆನ್ನಾಗಿ ಕಲಿಸ್ತೀವಲ್ಲ ಅಷ್ಟೇ ಚೆನ್ನಾಗಿ ಪಿಜ್ಜಾ ಆಗುತ್ತೆ ನಮ್ಮದು. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನನಗೆ ಇದರಲ್ಲಿ. ಒಂದು ಸ್ವಲ್ಪ ನೋಡಿ, ನೀವು ನೋಡ್ತಿರ್ಬೋದು, ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಿ ಅಷ್ಟು ಚೆನ್ನಾಗಿ ಪಿಜ್ಜಾ ಆಗುತ್ತೆ. ನೀವು ಹಿಟ್ಟು ಚೆನ್ನಾಗಿ ನಾದಲಿಲ್ಲ ಅಂದ್ರೆ ಪಿಜ್ಜಾ ಅಷ್ಟು ಚೆನ್ನಾಗಿ ಆಗೋಲ್ಲ. ನೀವು ಹಿಟ್ಟಲ್ಲೇ ನೋಡಿ, ನಾನು ಹಿಟ್ಟನ್ನ ಅದಾಗಿದೆ. ಈಗ ನೋಡಿ, ಈ ಥರ ಡೋ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ನೋಡಿ, ಈ ಥರ ಚೆನ್ನಾಗಿ ಇದು ಮಾಡ್ಕೊಂಡ್ಬಿಟ್ಟು ಇಟ್ಕೋಬೇಕು ನಾವೀಗ ಇದನ್ನು ಡೋ. ನೋಡಿ, ಈಗ ಇದನ್ನು ಕಾಟನ್ ಅಲ್ಬಿ ಮುಚ್ಚಿಬಿಟ್ಟು ಒಂದು 10 to 20 ಮಿನಿಟ್ಸ್ ರೆಸ್ಟಲ್ಲಿ ಬಿಡಬೇಕು. ಈಗ ನಾವು ಇದನ್ನು ನೋಡಿ, ಈ ಥರ ಒಂದು 10 to 20 ಮಿನಿಟ್ಸ್ ಬಿಟ್ಟ ನಂತರ ನಾವು ಪಿಜ್ಜಾನ ರೆಡಿ ಮಾಡ್ಬೋದು. ನೋಡಿ, ನಾವು ಹಿಟ್ಟು ಒಂದು 1/2 an hour ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡೋಕ್ಕಂತ ಬಿಟ್ಟಿದ್ವಿ ನಾವು ಹಿಟ್ಟು. ಈಗ ಅದನ್ನು ತಗೊಂಡ್ಬಿಟ್ಟು ಒಂದು ಸ್ವಲ್ಪ ನಾದ್ಕೋಬೇಕು. ಈ ಥರ ಅಲ್ಲ, ಅದು ಚೆನ್ನಾಗಿ ಸಾಫ್ಟ್ ಆಗಿದೆ ಡೋ ಈಗ ಮೊದಲಿನ ಥರ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡ್ರೆಗಿನ ಚೆನ್ನಾಗಿ ಇದು ಬರ್ತದೆ ಪಿಜ್ಜಾದು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕದು ಹಿಟ್ಟು. ನೋಡಿ, ನಮ್ಮ ಡೋ ರೆಡಿ ಆಗಿದೆ. ಈಗ ಇದನ್ನು ಸೈಡ್ ಪ್ಲೇಟಲ್ಲಿ ತೊಗೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು. ಇದು ಪಿಜ್ಜಾ ಶೇಪ್ ಕೊಡ್ಬೇಕು ಇದನ್ನು.
ನೋಡಿ ನಾನು ಪ್ಲೇಟಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಅದ ಡೋ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಬಿಟ್ಟು ನಾನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕಿದು. ಅಕಸ್ಮಾತ್ ನಿಮಗೆ ಬೇಕಾಗಿದ್ರು ಬೇಲಲ್ಲೇನೂ ಬೇಲ್ಕೋಬಹುದು. ಇದನ್ನು ಇದು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾವು ಇದನ್ನು. ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಅದನ್ನು ಇದು ಮಾಡ್ಕೋಬೇಕು ನಾವು, ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈಗ ಮ್ಯಾಗಿ ತಿನ್ನೋ ಸ್ಪೂನ್ಲಿ ನಾನು ಸ್ವಲ್ಪ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು ನಾವೆಲ್ಲ ನೋಡಿ. ಈ ಥರ ಎಲ್ಲ ಬೇಗನೆ ಚೆನ್ನಾಗಿರುತ್ತದು ನೋಡಿ. ಈ ಥರ ಎಲ್ಲ ಮಾಡ್ಕೋಬೇಕು ನಾವಿಲ್ಲಿ. ಫುಲ್ ಕಂಪ್ಲೀಟಾಗಿ ಮಾಡ್ಕೋಬೇಕಿದೆ ಪಿಜ್ಜಾ ಕೂಡ. ಇದೊಂದು 10 ಮಿನಿಟ್ಸ್ ಬೇಕ್ ಮಾಡಬೇಕು ಈಗ ತವೆ ಮೇಲೆ. ಈಗ ನಾನು ಇದೊಂದು 10 ಮಿನಿಟ್ಸ್ ಬೇಕ್ ಮಾಡಬೇಕು ಈಗ ತವೆ ಮೇಲೆ. ಈಗ ನಾನು ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ ಮೇಲೆ ಬೇಯಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಅದನ್ನು ಪಿಜ್ಜಾನ ಪ್ಯಾನಲ್ಲಿ ಹಾಕ್ತೀನಿ. ಈಗ ನೋಡಿ ನಮ್ಮ ಪ್ಯಾನ್ ಬಿಸಿಯಾಗಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ ಪಿಜ್ಜಾನು ಹಾಕ್ತಾ ಇದ್ದೀನಿ ಅದ್ರ ಮೇಲೆ. ಮೇಲ್ಗಡೆಯಿಂದ ಸ್ವಲ್ಪ ಆಯಿಲು ಹಾಕ್ತಾ ಇದ್ದೀನಿ ಹಾಗೆ. ನೋಡಿ ನಾನು ಇನ್ನೊಂದು ಕಡೆ ಸೈಡು ಬೇಯಬೇಕಂತ ಹೇಳ್ಬಿಟ್ಟು ನಾನು ತಿರುಗಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಇನ್ನು ಸ್ಟವ್ ಕೂಡ ಆಫ್ ಮಾಡ್ಕೊಂಡು ಅದು ಪಿಜ್ಜಾನ ತಗೊಂಡ್ಬಿಡ್ತೀನಿ ಈಗ. ನೋಡಿ ಈಗ ತಿರುಗಿಸ್ಕೊತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ ನೋಡಿ. ಈಗ ಇದು ನಮ್ಮ ಪಿಜ್ಜಾ ರೆಡಿಯಾಗಿದೆ. ಆ ಸೈಡ್ ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ಈಗ ನೋಡಿ. ಸೈಡ್ ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ನೋಡಿ. ತಗೊಂಡ್ಬಿಟ್ಟು ಇದನ್ನೆಲ್ಲ ಹಾಕಬೇಕು. ನೋಡಿ ಏನೇನು ಸಾಸ್ ಎಲ್ಲ ಹಚ್ಕೋಬೇಕು ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಟೊಮೆಟೊ ಮತ್ತು ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಪಿಜ್ಜಾ ಮೇಲೆ ಅಂತ ಹಾಕಬೇಕಂತ ಹೇಳ್ಬಿಟ್ಟು. ಮತ್ತು ಚೀಸ್ ಕೂಡ ತೊಗೊಂಡಿದ್ದೀನಿ ನಾನು ಮೇಲೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಪಿಜ್ಜಾ ಚಟ್ನಿ ಇತ್ತು ನಮ್ಮ ಕಡೆ ಪಿಜ್ಜಾ ಮೇಲೆ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು, ಅದು ತೊಗೊಂಡಿದ್ದೀನಿ ನಾನು ನೋಡಿ. ಈಗ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಅದೆಲ್ಲ ಈಗ ಪಿಜ್ಜಾ ಮೇಲೆ ಹಚ್ಚಬೇಕು ಈಗ. ನೋಡಿ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕೆಲ್ಲ. ನೋಡಿ ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನೀಗ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಾನು ಮನೆಯಲ್ಲೇ ಇನ್ನೊಂದು ಚಟ್ನಿ ತಯಾರು ಮಾಡ್ಕೊಂಡಿದ್ದೀನಿ, ಅದು ಕೂಡ ಸ್ವಲ್ಪ ಹಚ್ಕೋತಾ ಇದ್ದೀನಿ ನಾನು ನೋಡಿ. ಇದು ಹೋಮ್ ಮೇಡ್ ಚಟ್ನಿ, ಇದು ನಾನು ಮನೆಯಲ್ಲೇ ಮಾಡಿದ್ದೆ ಇದನ್ನು, ಅದು ಕೂಡ ಹಚ್ತಾ ಇದ್ದೀನಿ ನಾನಿಲ್ಲಿ ನೋಡಿ. ಈ ಥರ ಚೆನ್ನಾಗಿ ಟೇಸ್ಟ್ ಬರುತ್ತಂತ ಕೂಡ ಹಚ್ಕೋತಾ ಇದ್ದೀನಿ ನಾನು ನೋಡಿ.
ಈ ಥರ ಹಚ್ಕೊಂಡ್ಬಿಟ್ಟು ಈಗ ಒಂದು ಸ್ವಲ್ಪ ಆನಿಯನ್ಸ್ ಅವೆಲ್ಲ ಈಗ ಪೀಸಲ್ಲಿ ಡೆಕೋರೇಟ್ ಮಾಡಬೇಕು ಒಂದು ಸ್ವಲ್ಪ. ಸ್ವಲ್ಪ ಟೊಮೆಟೊ ಕೂಡ ಹಾಗೆ ಇಟ್ಕೋತಾ ಇದ್ದೀನಿ ನಾನೀಗ. ಈಗ ಆನಿಯನ್ ಇತ್ತಲ್ಲ ಅದೇ ಥರ ಇನ್ನೂ ಸ್ವಲ್ಪ ಹಾಗೆ ಥರ ಎಲ್ಲ ಟೊಮೆಟೊ ಇಟ್ಕೋತಾ ಇದ್ದೀನಿ ನಾನು. ನೋಡಿ ಈಗ ಟೊಮೆಟೊ ಎಲ್ಲ ಇಟ್ಕೊಂಡಾಗಿದೆ. ಒಂದು ಸ್ವಲ್ಪ ಅದ್ರ ಮೇಲೆ ಚೀಸ್ ಹಾಕ್ಕೋತಾ ಇದ್ದೀನಿ ನಾನೀಗ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ. ಈಗಿನ್ನೂ ಬೇಕಿಂಗ್ ಮಾಡೋಕ್ಕೆ ಇಡಬೇಕು ಇದನ್ನು ಒಂದು 10 ಮಿನಿಟ್ಸ್ ಬೇಕಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಡ್ತಾ ಇದ್ದೀನಿ ನೋಡಿ ಈ ಥರ. ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಕುಕ್ಕೋಬೇಕಂತ ಇಡ್ತಾ ಇದ್ದೀನಿ ನೋಡಿ ನಾನು. ಈಗ ಆಲ್ರೆಡಿ ಯಾಕಂದರೆ ಬೇಯಿಸ್ಬಿಟ್ಟಿದ್ದೀನಿ ನಾನು ಈಗ ಅದನ್ನು. ನೋಡಿ ನಾನು ಸ್ವೀಟ್ ಕಾರ್ನ್ ಹಾಕೋದು ಮರ್ತಿದ್ದೆ, ಅದಕ್ಕೋಸ್ಕರ ಮೇಲಿಲೇ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಅದನ್ನು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು. ನಮ್ಮ ಪಿಜ್ಜಾ ರೆಡಿಯಾಗಿದೆ. ನಾನು ಸ್ಟವ್ ಮೇಲೆ ಆಫ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಈ ಥರ ತೆಗಿತಾ ಇದ್ದೀನಿ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೌದಲ್ಲ, ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದು 4 ಕಡೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ. ಈಗ ನಾನು ಮೇಲ್ಗಡೆಯಲ್ಲೇ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ನೋಡಿದ್ರೇ ತಿನ್ಬೇಕು ಅನಿಸುತ್ತೆ. ಆ ಥರ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನಾವು ಈ ಥರ. ಮತ್ತು ನೋಡಿ ಓಲ್ ಫ್ಲೆಕ್ಸ್ ಕೂಡ ಹಾಕೋತಾ ಇದ್ದೀವಿ ಮೇಲ್ಗಡೆಯಲ್ಲೆಲ್ಲ ಹಾಕೊಂಡ್ಬಿಟ್ಟು ನೋಡಿ ಈ ಥರ ಹಾಕೊಂಡ್ಬಿಟ್ಟು ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡ್ಕೋಬೋದು ಪಿಜ್ಜಾ ಅಂತ ನೋಡಿದ್ದೆಲ್ಲ ಮನೆಯಲ್ಲೇ ಎಷ್ಟು ಈಸಿಯಾಗಿ ಪಿಜ್ಜಾ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದ್ರು ಇದೇ ಥರ ಏನೋ ರೆಸಿಪಿ ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಶಾರದಾಸ್ ಬ್ಲಾಗ್ಸ್. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.